ಒಂದು ಕಡೆಗೆ ಹೃದಯಾಘಾತ ಪ್ರಕರಣಗಳು ಬರ್ತಾ ಇದೆ, ಇನ್ನೊಂದು ಕಡೆಗೆ ಆಹಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಕಲಬೆರಕೆ ಆಗಿರುವಂಥ ಆಹಾರದ ಬಗ್ಗೆಯೂ ಕೂಡ ಅವಾಗವಾಗ ಸುದ್ದಿಯನ್ನು ಹೇಳ್ತಾ ಇರ್ತೀವಿ. ಈಗಲೂ ಕೂಡ ಬಂದಿದೆ ಬೆರಕೆ, ಕಲಬೆರಕೆ ಎಲ್ಲವೂ ಕೂಡ ಕಲಬೆರಕೆ. ಕಡಲೆಬೇಳೆ ಮಸಾಲ ಪದಾರ್ಥಗಳಲ್ಲಿ ಕಲಬೆರಕೆ, ರಾಸಾಯನಿಕ ಬಣ್ಣ ಬೆರೆಸಿ ದಂಧೆಕೋರರು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಆಹಾರ ಪದಾರ್ಥ ತಯಾರಿಕಾ ಘಟಕದ ಮೇಲೆ ಇವತ್ತು ದಾಳಿ ಮಾಡಲಾಗಿದೆ. ರಾಯಚೂರಿನ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದಲ್ಲಿ ಈ ರೇಡ್ ಆಗಿರೋದು. 842 kgಯಷ್ಟು ಕಲಬೆರಕೆ ಆಹಾರ ಪದಾರ್ಥಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಇಂಥವೆಲ್ಲ ತಿಂದರೆ ಇನ್ನೇನ್ರಿ ಆಗುತ್ತೆ ದೇಹ? ಇನ್ನೇನಾಗತ್ತೆ? ಹೆಂಗೆ ತಡ್ಕೊಳ್ಳುತ್ತೆ? ಅದು ಹೊಗೆ ಹಾಕ್ಸ್ಕೊಳ್ಳುತ್ತೆ ಅಷ್ಟೇ. ಒಂದು ಯಾವ್ಯಾವುದು ಪಾರ್ಟ್ಗಳು ಹೋಗುತ್ತೆ, ಇಲ್ಲ ಏಕಾಏಕಿಯಾಗಿ ಹಾರ್ಟಿಗೆ ಹೊಡ್ಕೊಳ್ಳುತ್ತೆ, ಹಾರ್ಟ್ ಬಂದಾಕಿ ನಿಂತ್ಕೊಳ್ಳುತ್ತೆ. ಇಂಥವೆಲ್ಲ ಇರುವಂಥವ್ರನ್ನ ಏನ್ರಿ ಮಾಡ್ಬೇಕು? ಇವ್ರನ್ನೆಲ್ಲ ಏನು ಮಾಡ್ಬೇಕು? ಇವ್ರನ್ನೆಲ್ಲ ಈ ಥರ ತಿನ್ನೋ ವಿಚಾರದಲ್ಲೂ ವಿಷವನ್ನು ಬೆರೆಸುವಂಥ ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನೇತಾಕಬೇಕು, ಇಲ್ಲ ಅದೇ ವಿಷಯವನ್ನು ಅವ್ರಿಗೆ ತಿನ್ನಿಸ್ತಾ ಇರಬೇಕು. ಶಿಕ್ಷೆ ಅದೇ, 1 ವರ್ಷ ಅದನ್ನೇ ತಿನ್ನಬೇಕು. ನೀನೇನು ಬಣ್ಣ ಬೆರೆಸಿದ್ಯಾ, ತಿನ್ನು, ಅದನ್ನೇ ತಿನ್ನು ಅಷ್ಟೇ. ಹಂಗೆ ತಿನ್ನಿಸ್ಬೇಕು ಇವ್ರಿಗೆಲ್ಲ, ಹಂಗೆ ಆಗುತ್ತೆ, ಅವಾಗ ಸರಿ ಆಗುತ್ತೆ. ಇಲ್ಲಿ ಸಾರ್ವಜನಿಕರು ದೂರವಾಣಿ ಮೂಲಕ ನಮಗೆ ಕಲಬೆರಕೆ ಪದಾರ್ಥಗಳು ಇದ್ದಾವೆ, ಕೆಮಿಕಲೈಸ್ಡ್ ಮಾಡಿ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಒಂದು ಇಷ್ಟೆಲ್ಲ ಮಟೀರಿಯಲ್ ಇದೆ, ನೀವು ಅಷ್ಟು ಬೇಗ ತನಿಖೆ ದಾಳಿ ನಡೆಸಿ ಇದನ್ನು ಸೀಸ್ ಮಾಡಬೇಕಂತ ಒತ್ತಾಯದ ಮೇರೆಗೆ ನಾವು ಸ್ಪಾಟಲ್ಲಿ ಆದಷ್ಟು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಇಲ್ಲಿ ಅನೇಕ ಕಲಬೆರಕೆ ಇರುವಂಥ ಪದಾರ್ಥಗಳು ಸಿಕ್ಕಿದ್ದಾವೆ. ನಮಗೆ ಕರೆ, ನಾನು ಈ ತಾಲೂಕು ಫುಡ್ ಆಫೀಸರ್ ಬಂದೇಶ್ವರ್ ಸರ್ ಅಂತ, ನಾವು ಈ ಪಕ್ಕದ ತಾಲೂಕು ಸಿನ್ನೂರು ತಾಲೂಕು ಫುಡ್ ಆಫೀಸರ್ ಆಗಿರೋದ್ರಿಂದ ನನಗೆ ಕರೆ, ಅವರು ಇವತ್ತಿನ ದಿನ ರಜೆ ಇರೋದ್ರಿಂದ ನನಗೆ ಕರೆ ಹೇಳಿದರು. ಆ ಕರೆಗೆ ನಾನು ಧಾವಿಸಿ ಬಂದಿದ್ದೇನೆ. ಸ್ಪಾಟಲ್ಲಿ ನೋಡಿದರೆ ಕಲಬೆರಕೆ ಪದಾರ್ಥಗಳು, ಹಲವಾರು ಕಲಬೆರಕೆ ಪದಾರ್ಥಗಳು ನಮ್ಮ ಹೊಸಪಡಿಸಿಕೆ ಕೆಮಿಕಲ್ ಮಿಕ್ಸ್ ಕಲಬೆರಕೆ ಕಲರ್ ಹಾಕಿರುವಂಥ ಕಲಬೆರಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ. ಇಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಸಿಕ್ಕಿದೆ. ಸಾಂಬಾರು ಪದಾರ್ಥಗಳಾಗಿರುವಂಥದ್ದು ಚಕಲಿ ಆಗಿರ್ಬೋದು, ಮತ್ತು ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು, ಮತ್ತು ಬೇಳೆಕಾಳು ಐಟಮ್ಗಳು, ಧನ್ಯ ಪೌಡ್ರ್ ಆಗಿರ್ಬೋದು, ಈ ಥರ ಸಾಂಬಾರು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ. ವಶಪಡಿಸ್ಕೊಂಡಿದ್ವಿ. ಅದನ್ನು ತೂಕ ಹಂತದಲ್ಲಿ CMC ಒಂದು ಯೂನಿಟ್. ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ರಾಯಚೂರು ಪ್ರತಿನಿಧಿ. ವಿಜಯ್, ಅಪ್ಪ ಈ ಆಫೀಸರ್ ಒಂಚೂರೇನೋ ನಿಯತ್ತಾಗಿರಬೇಕೇನೋ ಅಂತ ಅದಕ್ಕೆ ದಾಳಿಯನ್ನು ಮಾಡಿಬಿಟ್ಟಿದ್ದಾರೆ. ಹಲವು ಕಡೆಗಳಲ್ಲಿ ಇವ್ರು ಸರಿಯಾಗಿದ್ದು ಬಿಟ್ಟಿದ್ರೆ ಇಂಥ ಕೆಲಸಗಳೇ ನಡೀತಾ ಇರಲಿಲ್ಲ, ಈ ರೀತಿಯ ಕಲಬೆರಕೆಗಳೇ ನಡೀತಾ ಇರಲಿಲ್ಲ. ಇವರೇ ಆಹಾರ ಸುರಕ್ಷತಾ ಅಧಿಕಾರಿಗಳೇ ಮಾಡುವಂಥದ್ದು ಅಲ್ಲಲ್ಲಲ್ಲಿ ಅಡ್ಜಸ್ಟ್ಮೆಂಟ್ಗಳು, ಅಲ್ಲಲ್ಲಲ್ಲಿ ಡೀಲ್ಗಳು, ಇವನು ಮಾಡಿನೇ ಇಂಥವೆಲ್ಲ ನಡೀತಾ ಇರೋದು. ಅವ್ರಿಗೆ ಗೊತ್ತಿರೋವಂಥ ವಿಚಾರಗಳು ಬೇರೆ ಇರೋದಿಲ್ಲ. ಪಾಪ ಈ ಆಫೀಸರ್ ಸ್ವಲ್ಪ ಏನೋ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋ, ಪಾಪ ಈಗ ಬಂದಿರಬೇಕೇನೋ ಇವರು. ಅರುಣ್, ನಿಜಕ್ಕೂ ಕೂಡ ಸ್ಥಳೀಯರ ಮಾಹಿತಿ ಪ್ರಕಾರ ಅಲ್ಲಿ ದಂಧೆ ನಡೀತಿರುವಂಥದ್ದು ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳಿಂದ ದಂಧೆ ನಡೀತಾ ಇದೆ ಅನ್ನುವಂಥದ್ದನ್ನು ಆ ಸ್ಥಳೀಯರಿಗೆ ಈಗ ಹೊರಗಡೆ ಆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈಗಲೂ ಕೂಡ ಆ ಒಂದು ಏನು ಗೋದಾಮಿದೆ ಅದಕ್ಕೆ ಇರ್ತಕ್ಕಂಥ ಕಟ್ಟಡದ ಒಂದು ಕಾಂಪೌಂಡ್ ಬಿದ್ದಿದ್ದರಿಂದ ಅಲ್ಲಿ ಹೊರಗಡೆ ಒಣಗಾಕಿದ್ದಂಥ ಬೇಳೆಗಳಿರ್ಬೋದು, ಮಸಾಲೆ ಪದಾರ್ಥಗಳಿರ್ಬೋದು, ಅದೆಲ್ಲ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದ್ದು ಅವರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ನಂತರ ಈ ಒಂದು ರೇಡ್ ಆಗಿರುವಂಥದ್ದು. ರೇಡ್ನಲ್ಲಿ ಈಗಾಗಲೇ 842 kgಯಷ್ಟು ಆಹಾರ ಧಾನ್ಯಗಳು, ವಿವಿಧ ಮಸಾಲ ಪದಾರ್ಥಗಳು, ಅದು ಮುಖ್ಯವಾಗಿ ಏನು ಬಿರಿಯಾನಿಗೆ ಮಾಡ್ತಕ್ಕಂಥ ಪದಾರ್ಥಗಳನ್ನು ಇಲ್ಲಿ ಕಲಬೆರಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು, ಮಸಾಲ ಪದಾರ್ಥಗಳನ್ನು ಸಂಗ್ರಹಿಸಿ ಅವುಗಳಿಗೆ ರಾಸಾಯನಿಕ ಈ ಬಣ್ಣಗಳನ್ನು ಮಿಶ್ರಣ ಮಾಡುವ ಮೂಲಕ ಮುಖ್ಯವಾಗಿ ಕೆಲವು ಕಡೆ ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಜಾತ್ರಾ ಸಂದರ್ಭಗಳು ಮತ್ತು ಸಮಾವೇಶಗಳು, ಸಮಾರಂಭಗಳಲ್ಲಿ ಈ ಒಂದು ಧಾನ್ಯಗಳನ್ನು ಅವರು ಸರಬರಾಜು ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಏನು ಮಾನ್ವಿ ಪುರಸಭೆ ಅಧಿಕಾರಿಗಳು ಮತ್ತು FSSI AI ತಂಡ ಏನಿದೆ ಅದು ದಾಳಿ ಮಾಡಿ ಅಲ್ಲಿ ಸಿಕ್ಕಂಥ ವಸ್ತುಗಳನ್ನು, ರಾಸಾಯನಿಕ ಬಣ್ಣಗಳನ್ನು ಮತ್ತು ಆ ಧಾನ್ಯಗಳು, ಮಸಾಲ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದಾರೆ. ಈಗಷ್ಟೇ ಅದನ್ನು ಏನು ಲ್ಯಾಬ್ಗೆ ಕಳಿಸಿರುವಂಥದ್ದು. ಲ್ಯಾಬ್ನ ರಿಪೋರ್ಟ್ ಬರಲಿಕ್ಕೆ 2 ವಾರ ಸಮಯ ಹಿಡಿಯುತ್ತೆ. ಅದಾದ ನಂತರದಲ್ಲಿ ಅದು ಎಷ್ಟರ ಪ್ರಮಾಣದಲ್ಲಿ ವಿಷಕಾರಿ ವಸ್ತುಗಳು, ಜೀವಮಾರಕ ಪದಾರ್ಥಗಳನ್ನು, ಬಣ್ಣಗಳನ್ನು ಈ ಒಂದು ಆಹಾರ ಪದಾರ್ಥಗಳಿಗೆ ಬೆರೆಸಲಾಗಿತ್ತು ಅನ್ನುವಂಥ ನಿರ್ಧಾರ ಆದ ನಂತರ, ವರದಿಯ ಬಂದ ನಂತರ ಮುಂದಿನ ಕಾನೂನು ಕ್ರಮವನ್ನು ಅಲ್ಲಿನ ಯಾರು ಅದನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದನ್ನು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥದ್ದು. ಈಗ ಗಫೂರ್ ಅನ್ನುವಂಥ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇದೆ. ಆ ವ್ಯಕ್ತಿ ಈ ಒಂದು ದಂಧೆಯನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಆದರೆ ಆ ಗಫೂರ್ ಯಾರು ಅನ್ನುವಂಥದ್ದು ಅಧಿಕಾರಿಗಳಿಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಯಾಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ
ಈ ಒಂದು ಏನು ಧಾನ್ಯಗಳಿದೆ ಮತ್ತು ಈ ವ್ಯಾಪಾರಿಗಳ ಒಂದು ಜಾಲ ಕೂಡ ಇರಬಹುದು ಮತ್ತು ಇದು ಎಲ್ಲೆಲ್ಲಿಗೆ ಸರಬರಾಜು ಆಗ್ತಿತ್ತು, ಇದು ಹೋಲ್ಸೇಲ್ ಆಗಿ ಕಿರಾಣಿ ಸಣ್ಣ ಸಣ್ಣ ಅಂಗಡಿಗಳಿಗೂ ಕೂಡ ಹೋಗ್ತಾ ಇತ್ತಾ, ಕೇವಲ ಸಭೆ ಸಮಾರಂಭಗಳಿಗೆ ಮಾತ್ರ ಇದನ್ನ ಸರಬರಾಜು ಮಾಡ್ತಾ ಇದ್ರ, ಎಷ್ಟು ವರ್ಷಗಳಿಂದ ನಡೆದಿದೆ, ಇದರಿಂದ ಆಗುವಂಥ ದುಷ್ಪರಿಣಾಮಗಳೇನು ಮತ್ತು ಆ ಒಂದು ಲ್ಯಾಬ್ ರಿಪೋರ್ಟ್ ಮೇಲೆ ಈ ಒಂದು ಬಣ್ಣಗಳೇನು ಬಳಸ್ತಾ ಇದ್ದಾರೆ ಅದು ಮನುಷ್ಯರ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ವರದಿಯಿಂದ ಮಾತ್ರ ಬಯಲಾಗಬೇಕಿದೆ. ನಿಜಕ್ಕೂ ಕೂಡ ಈ ಒಂದು ದಂಧೆಯನ್ನ Okay. ನಡೆಸಿರ್ತಕ್ಕಂಥ ಏನು ಮಾನವೀಯನ ದಂಧೆಕೋರಿದ್ದಾರೆ ನಿಜಕ್ಕೂ ಅವ್ರ ಮೇಲೆ ಕ್ರಮ ಆಗುವಂತ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿದೆ. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಲ್ಲಿರುವಂಥ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಇದನ್ನೇ 1 ತಿಂಗಳು 1 ವರ್ಷನೋ ತಿನ್ನಿಸ್ಬೇಕು, ಖಾಲಿ ಆಗೋವರೆಗೂ ಅದೇ ಶಿಕ್ಷೆ ಅವರಿಗೆ.